ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಎಲ್ಲರಿಗೂ ಪ್ರೀತಿಯವಾದಂಥ ಸ್ವಾಗತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಾವಾಗ ಶುರು ಆಗ್ತದೆ ಅನ್ನುವಂತಹ ವಿಡಿಯೋಗಳನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ. ಅದನ್ನು ಯಾರ್ಯಾರೆಲ್ಲ ಹೋಗಿಲ್ಲ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ. ಎಲ್ಲರೂ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇರೋದು, ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಂಟೆಸ್ಟೆಂಟ್ಗಳು ಯಾರು, ಕಂಟೆಸ್ಟೆಂಟ್ಗಳ ಮೇಲೆ ಡಿಪೆಂಡ್ ಆಗಿರುತ್ತದೆ ಸ್ನೇಹಿತರೆ. ಪ್ರತಿಯೊಂದು ಸೀಸನ್ ಹಿಟ್ ಅಥವಾ ಫ್ಲಾಪ್ ಆಗಬೇಕಂದ್ರೆ ಅದು ಕಂಟೆಸ್ಟೆಂಟ್ಗಳ ಮೇಲೆ ಮಾತ್ರ ಡಿಪೆಂಡ್ ಅಂತಲೇ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸೀಸನ್ 10 ತುಂಬಾ ಬ್ಲಾಕ್ ಬಸ್ಟರ್ ಆಗಿತ್ತು. TRP ವಿಷಯದಲ್ಲಿ ಕೂಡ, ಅದರ ಜೊತೆಗೆ ನಮ್ಮ ಕಂಟೆಸ್ಟೆಂಟ್ಗಳ ಆಯ್ಕೆ ಪ್ರೊಸೆಸಲ್ಲಿ ಕೂಡ ಸೀಸನ್ 10 ತುಂಬಾ ಬೆಸ್ಟ್ ಆಗಿತ್ತು. ಸೀಸನ್ 11 ನೋಡ್ತಾ ಹೋದಾದರೆ TRP ವಿಷಯದಲ್ಲಿ ತುಂಬಾ ಸಕ್ಸಸ್ ಬಂತಾದರೂ ಸ್ನೇಹಿತರೆ, ಆದರೆ ಕಂಟೆಸ್ಟೆಂಟ್ಗಳ ಆಯ್ಕೆ ಪ್ರೊಸೆಸಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ಬಿಗ್ ಬಾಸ್ ತಂಡ ಸೀಸನ್ 11ರಲ್ಲಿ ಎಡವಿತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ಕಂಟೆಂಟ್ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಸೀಸನ್ 11ಕ್ಕೆ ಕಂಪೇರ್ ಮಾಡಿದ್ರೆ ಸ್ನೇಹಿತರೆ. ಇದನ್ನೇ ಈಗ 12ರ ಒಂದು ಸೀಸನ್ಗೆ ಗಮನದಲ್ಲಿಟ್ಟುಕೊಂಡು ನೋಡ್ತಾ ಹೋಗೋದಾದರೆ ಸೀಸನ್ 12 ತುಂಬಾ ಚೆನ್ನಾಗಿ ಬ್ಲಾಕ್ ಬಸ್ಟರ್ ಆಗಬೇಕಂದ್ರೆ ಕಂಟೆಸ್ಟೆಂಟ್ಗಳ ಒಂದು ಆಯ್ಕೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾರ್ಯಾರೆಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬರಬೇಕು ಎಂಬುದನ್ನು, ನಿಮ್ಮ ಪ್ರಕಾರ ಯಾರು ಬರಬೇಕೆಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಈಗ ಬಂದಿರುವಂಥ ಮಾಹಿತಿಯ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೊದಲನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಯಾರು ಎಂಟ್ರಿ ಕೊಡ್ತಾರೆ, ಅಂದರೆ ಯಾರು ಒಂದು ಪ್ರೊಬೇಬಲ್ ಲಿಸ್ಟ್ ಅಂತ ಏನಿರ್ತದಲ್ವ ಸ್ನೇಹಿತರೆ, ಅದರಲ್ಲಿ ಮೊದಲನೇ ಕಂಟೆಸ್ಟೆಂಟ್ನ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಅದು ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ಗಿಲ್ಲಿ ನಟ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಇವರೆಲ್ಲರಿಗೂ ಕೂಡ ನಿಮಗೆ ಗಿಲ್ಲಿ ನಟ ಅಂದರೆ ಅವರ ಇಮೇಜ್ ನಿಮ್ಮ ಕಣ್ಮುಂದೆ ಬಂದೇ ಬರ್ತದೆ ಸ್ನೇಹಿತರೆ. ಯಾಕಂದರೆ ಇವರು ಅಷ್ಟೊಂದು ಅಂದರೆ ತುಂಬಾ ಫೇಮಸ್ ವ್ಯಕ್ತಿ ಅಂತ ಹೇಳ್ಬೋದು. ಸೀಸನ್ 10ಕ್ಕೆ ಇವರು ಬರ್ತಾರೆ ಅಂತ ಅಂದ್ಕೊಂಡಿದ್ವಿ, ಆವಾಗಲೂ ಕೂಡ ಬರಲಿಲ್ಲ. ಸೀಸನ್ 11ಕ್ಕೆ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ, ಆವಾಗಲೂ ಕೂಡ ಬರಲಿಲ್ಲ. ಆದರೆ ಸೀಸನ್ 12ಕ್ಕೆ ಇವರು ಆಲ್ಮೋಸ್ಟ್ ಕನ್ಫರ್ಮ್ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಇವರು ಏನೇನೆಲ್ಲ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಇವರು ತುಂಬಾ ಒಬ್ಬ ಹಳ್ಳಿ ಪ್ರತಿಭೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ತುಂಬಾ ಟ್ಯಾಲೆಂಟ್ ಇರುವಂಥ ಒಬ್ಬ ವ್ಯಕ್ತಿ ಅಂತಲೇ ಹೇಳ್ಬೋದು. ನಿಮ್ಮ ಲಾಕ್ಡೌನ್ ಸಮಯದಲ್ಲಿ ಇವರ ಅಂತ ಹಲವಾರು ರೀತಿಯಾಗಿ ಶಾರ್ಟ್ ಫಿಲ್ಮ್ಗಳನ್ನು ಮಾಡ್ತಾ ಒಂದೇ ಟೇಕ್ನಲ್ಲಿ ಅವುಗಳನ್ನೆಲ್ಲವನ್ನು ಕೂಡ ಪರ್ಫಾರ್ಮ್ ಮಾಡ್ತಾ ಒಂದು ರೀತಿಯಾಗಿ ಇಡೀ ಒಂದು ಕರ್ನಾಟಕ ಜನತೆಗೆ ಪರಿಚಯ ಆದರು ಸ್ನೇಹಿತರೆ. ಅದಾದ ನಂತರ ಇವರಿಗೆ ಜಿ ಕನ್ನಡದವರು ಕಾಮಿಡಿ ಕಿಲಾಡಿಗಳು ಅನ್ನುವಂತಹ ಒಂದು ವಿಶೇಷವಾದ ಪ್ರೋಗ್ರಾಮ್ಗೆ ಅವಕಾಶ ಸಿಕ್ತು ಸ್ನೇಹಿತರೆ. ಅಲ್ಲಿಂದ ಅವರು ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ಮಟ್ಟಿಗೆ ಎಲ್ಲರ ಒಂದು ಪ್ರಾಪರ್ಟಿ ಕಾಮಿಡಿ ಅನ್ನುವಂತಹ ವೆಪನ್ ಉಪಯೋಗಿಸಿಕೊಂಡು ಎಲ್ಲರ ಮನಸ್ಸನ್ನು ಕೂಡ ಗೆದ್ದರು ಅಂತ ಹೇಳ್ಬೋದು. ತುಂಬಾ ಒಂದು ಇನ್ಸ್ಟಿಂಕ್ಟ್ ಆಗಿ, ಅಂದರೆ ತಕ್ಷಣವೇ ಒಂದು ಕಾಮಿಡಿಯನ್ನು ಕ್ರಿಯೇಟ್ ಮಾಡುವಂಥ ಕೆಪಾಸಿಟಿ ಇರುವುದು ನಮ್ಮ ಗಿಲ್ಲಿ ನಟರಿಗೆ ಅಂತಲೇ ಹೇಳ್ಬೋದು. ಅವರು ಸೀಸನ್ 12ರ ಮೊದಲನೇ ಕಂಟೆಸ್ಟೆಂಟ್ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸ್ನೇಹಿತರೆ. ಅದರ ಜೊತೆಗೆ ಫಿಸಿಕಲಿ ಕೂಡ ತುಂಬಾ ಫಿಟ್ ಇದ್ದಾರೆ ಅಂತಲೇ ಹೇಳ್ಬೋದು. ಒಳ್ಳೆ ಕಾಮಿಡಿ ಸೆನ್ಸ್, ಕಾಮಿಡಿ ಹ್ಯೂಮರ್ ಇವರಲ್ಲಿ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಇವರು ಖಂಡಿತವಾಗಿ ನೋಡುತ್ತಾ ಇರ್ಬೋದು. ಸೀಸನ್ 11ರಲ್ಲಿ ಅಷ್ಟೊಂದು ಕಾಮಿಡಿ ಇರಲಿಲ್ಲ ಸ್ನೇಹಿತರೆ, ಆದರೆ ಸೀಸನ್ 12ಕ್ಕೆ ತುಂಬಾ ಒಳ್ಳೆ ಕಾಮಿಡಿ ಬೇಕಂದರೆ ಇವರು ಖಂಡಿತವಾಗ್ಲೂ ಇರಲೇಬೇಕು ಸ್ನೇಹಿತರೆ. ಯಾಕಂದರೆ ಅಷ್ಟೊಂದು ಫೇಮಸ್ ಅಂತಲೇ ಹೇಳ್ಬೋದು. ಭರ್ಜರಿ ಬ್ಯಾಚುಲರ್ಸ್ ಆಗಿರ್ಬೋದು, ಹಲವಾರು ರೀತಿಯಾಗಿ ನೋಡ್ತಾ ಹೋಗೋದಾದರೆ DKDಯಲ್ಲಿ ಕೂಡ ಆಗಿರ್ಬೋದು, ಸರಿಗಮಪದಲ್ಲಿ ಆಗಿರ್ಬೋದು, ಒಂದು ಕಾಮಿಡಿ ಅಂದರೆ ಜಿ ಕನ್ನಡಕ್ಕೆ ನಮ್ಮ ಗಿಲ್ಲಿ ನಟ ಆಗಿದ್ದು ಸ್ನೇಹಿತರೆ. ಒಂದು 2-3 ವರ್ಷಗಳ ಕಾಲ ಅಂತಹ ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬಂದರೆ ತುಂಬಾ ಸ್ಪೆಷಲ್ ಆಗಿರ್ತದೆ ಸ್ನೇಹಿತರೆ. ಐ ಹೋಪ್ ಇವರನ್ನು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ತಂಡದವರು ಆಯ್ಕೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರಕಾರ ಇವರು ಬರಬೇಕಾ ಬೇಡವಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಅದರ ಜೊತೆಗೆ ನಿಮ್ಮ ಪ್ರಕಾರ ಒಂದು ಪ್ರೊಬೇಬಲ್ ಲಿಸ್ಟ್ ಅಂತ ಇರ್ತದೆ, ಯಾರು ಬರಬೇಕು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.